ನಮ್ಮ ಪ್ರಗತಿಗೆ ನಮ್ಮ ಅಹಂಕಾರವೇ ದೊಡ್ಡ ಶತ್ರುನಾ? ಕೇಳೋಕೆ ಇದು ತುಂಬಾನೇ ಸಿಂಪಲ್ ಪ್ರಶ್ನೆ ಅಂತ ಅನ್ಸಬೋದಲ್ವಾ? ಆದ್ರೆ ಇದರ ಉತ್ತರ ಒಂದು ಹಳೇ ಕಥೆಯಲ್ಲಿದೆ. ಒಬ್ಬ ಗುರು, ಅವನ ಶಿಷ್ಯ ಮತ್ತೆ ಅವರಿಬ್ಬರ ನಡುವೆ ನಡೆದ ಒಂದು ಪವರ್ಫುಲ್ ಪಾಠದ ಕಥೆ ಇದು. ಸರಿ, ಬನ್ನಿ ಇದ್ರ ಬಟೆ ನೋಡೋಣ. ಒಬ್ಬ ಕಲಾವಿದನಿಗೆ ಎದುರಾಗುವ ಅತಿ ದೊಡ್ಡ ಅಡಚಣೆ ಯಾವುದು ಅಂತ ಅನ್ಸುತ್ತೆ? ಅದು ಬೇಕಾದ ಸಾಮಗ್ರಿಗಳು ಸಿಗದೇ ಇರೋದಾ, ಅಥವಾ ಸಮಾಜದ ಸಪೋರ್ಟ್ ಇಲ್ದೇ ಇರೋದಾ? ಇಲ್ಲ, ಇದಕ್ಕಿಂತ ಬೇರೆ ಏನಾದ್ರೂ ಇದೆಯಾ? ಈ ಕಥೆ ಈ ಪ್ರಶ್ನೆಗೆ ಒಂದು ಅದ್ಭುತವಾದ ಉತ್ತರ ಕೊಡುತ್ತೆ. ನಮ್ಮ ಕಥೆ ಶುರುವಾಗೋದು ಒಬ್ಬ ನುರಿತ ಶಿಲ್ಪಿ ಮತ್ತೆ ಅವನ ಮಗನ ಜೊತೆ. ಆ ವರ್ಕ್ಶಾಪ್ನ ಧೂಳು ಮತ್ತೆ ಮಣ್ಣಿನ ನಡುವೆ ತನ್ನೆ ಬರೀ ಕಲ್ಲಿಗೆ ಆಕಾರ ಕೊಡ್ತಾ ಇರ್ಲಿಲ್ಲ, ಬದಲಾಗಿ ತನ್ನ ಮಗನ ಭವಿಷ್ಯವನ್ನೇ ಕೆತ್ತುತ್ತಾ ಇದ್ರು. ಅಲ್ಲಿ ಬೀಳೋ ಪ್ರತಿಯೊಂದು ಉಳಿಪೆಟ್ಟು ಬರೀ ಕಲೆಯ ಪಾಠ ಆಗಿರ್ಲಿಲ್ಲ, ಅದು ಜೀವನದ ಪಾಠವೂ ಆಗಿತ್ತು. ಶುರುವಿನಲ್ಲಿ ಇಬ್ಬರ ಕೌಶಲ್ಯಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇತ್ತು. ತಂದೆಯ ಅನುಭವದಿಂದ ಮಾಡಿದ ವಿಗ್ರಹಗಳಿಗೆ 2 ರೂಪಾಯಿ ಬೆಲೆ ಬಂದ್ರ, ಮಗನ ಆರಂಗದ ಪ್ರಯತ್ನಗಳಿಗೆ ಸಿಗ್ತಾ ಇದ್ದಿದ್ದು ಬರೀ 50 ಪೈಸೆ ಅಷ್ಟೇ. ಇದು ಗುರು ಶಿಷ್ಯರ ಪಯಣದ ಮೊದಲ ಹೆಜ್ಜೆ ಹೇಗಿರುತ್ತೆ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರತಿದಿನ ಮಾರ್ಕೆಟಿಂದ ವಾಪಸ್ ಬಂದ್ಮೇಲೆ ತಂದೆ ಮಗ ಮಾಡಿದ ತಪ್ಪುಗಳ್ನ ತುಂಬಾ ಪ್ರೀತಿಯಿಂದ ತೋರಿಸಿ ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ರು. ನೋಡಿ, ಈ ರೀತಿ ಕಂಟಿನ್ಯೂಸ್ ಆಗಿ ಫೀಡ್ಬ್ಯಾಕ್ ಸಿಗೋದೇ ಅಲ್ವಾ ಕಲಿಯೋ ಪ್ರಕ್ರಿಯೆಯಲ್ಲಿ ತುಂಬಾನೇ ಮುಖ್ಯ ಆಗೋದು. ದಿನಗಳು ಕಳೆದ್ವು. ತಂದೆಯ ಮಾರ್ಗದರ್ಶನ ಮತ್ತೆ ತನ್ನ ಪರಿಶ್ರಮದಿಂದ ಮಗನ ಕಲೆ ನಿಧಾನಕ್ಕೆ ಅರಳಲು ಶುರುವಾಯಿತು. ಅವನ ಶಿಲ್ಪಗಳು ದಿನದಿಂದ ದಿನಕ್ಕೆ ಸುಂದರವಾಗ್ತಾ ಹೋದ್ವು. ಆದರೆ ಯಶಸ್ಸು ಕೆಲವೊಮ್ಮೆ ತನ್ನದೇ ಆದ ಅಪಾಯಗಳನ್ನೂ ಜೊತೆಯಲ್ಲೇ ತರುತ್ತಲ್ವಾ? ಇಲ್ಲಿಂದ ಕಥೆ ಒಂದು ದೊಡ್ಡ ಟರ್ನ್ ತಗೊಳುತ್ತೆ. ಮಾರ್ಕೆಟಲ್ಲಿ ಪರಿಸ್ಥಿತಿ ಬದಲಾಗಿತ್ತು. ಶಿಷ್ಯನ ಕಲೆ ಗುರುವಿನ ಕಲೆಯನ್ನು ಮೀರಿಸಿತ್ತು. ಮಗನ ವಿಗ್ರಹಗಳು 5 ರೂಪಾಯಿಗೆ ಮಾರಾಟ ಆಗ್ತಿದ್ರೆ ತಂದೆಯ ವಿಗ್ರಹಗಳ ಬೆಲೆ ಮಾತ್ರ ಅದೇ 2 ರೂಪಾಯಿಯಲ್ಲಿಯೇ ನಿಂತಿತ್ತು. ಇದು ಬರೀ ದುಡ್ಡಿನ ಬದಲಾವಣೆ ಆಗಿರ್ಲಿಲ್ಲ, ಇದು ಒಂದು ರೀತಿ ಅಧಿಕಾರದ ಬದಲಾವಣೆಯ ಸೂಚನೆನೂ ಆಗಿತ್ತು. ಮಗನ ವಿಗ್ರಹಗಳಿಗೆ ಜಾಸ್ತಿ ಬೆಲೆ ಬರ್ತಿದ್ರೂ ತಂದೆ ಮಾತ್ರ ವಿಮರ್ಶೆ ಮಾಡೋದನ್ನ ನಿಲ್ಲಿಸ್ಲೇ ಇಲ್ಲ. ಯಾಕಂದ್ರೆ ಅವರ ಗಮನ ಬೆಲೆಯ ಮೇಲೆ ಇರ್ಲಿಲ್ಲ, ಬದಲಾಗಿ ಕಲೆಯ ನಿರಂತರ ಸುಧಾರಣೆಯ ಮೇಲೆ ಇತ್ತು. ಇದು ಅವರು ತಮ್ಮ ಕೆಲಸದ ಮೇಲೆ ಇಟ್ಟಿದ್ದ ಬದ್ಧತೆಯನ್ನ ತೋರಿಸುತ್ತೆ. ಒಂದು ದಿನ ಮಗನಿಗೆ ಸಹಿಸೋಕೆ ಆಗ್ಲಿಲ್ಲ. ಅವನ ತಾಳ್ಮೆ ಕಟ್ಟೆ ಒಡೆಯಿತು. ಕಿರಿಕಿರಿಯಿಂದ, ನೀವ್ ಯಾವಾಗ್ಲೂ ತಪ್ಪು ಹುಡುಕ್ತಾನೇ ಇರ್ತೀರಾ, ಈಗ ನನ್ ಕಲೆ ನಿಮ್ಗಿಂತ ಚೆನ್ನಾಗಿದೆ, ನನಗೆ 5 ರೂಪಾಯಿ ಸಿಗುತ್ತೆ, ನಿಮ್ಗೆ ಸಿಗೋದು ಬರೀ 2 ರೂಪಾಯಿ ಅಂತ ಕೂಗ್ಬಿಟ್ಟ. ಇದೇ ನೋಡಿ, ಯಶಸ್ಸು ಅಹಂಕಾರಕ್ಕೆ ದಾರಿ ಮಾಡಿಕೊಟ್ಟ ಆ ಕ್ಷಣ. ಕೋಪದಿಂದ ಉತ್ತರ ಕೊಡೋ ಬದಲು ತಂದೆ ತುಂಬಾ ಶಾಂತವಾಗಿ ತನ್ನದೇ ಒಂದು ಕಥೆಯನ್ನ ಹಂಚಿಕೊಂಡ್ರು. ಅಹಂಕಾರ ಹೇಗೆ ನಮ್ಮ ಬೆಳವಣಿಗೆಯನ್ನ ನಿಲ್ಲಿಸ್ಬಿಡುತ್ತೆ ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯಾಗಿತ್ತು. ತಂದೆ ಹೇಳಿದ್ರು, ಮಗನೇ, ನಾನು ನಿನ್ನ ವಯಸ್ಸಲ್ಲಿದ್ದಾಗ ನನಗೂ ಇದೇ ತರ ಅಹಂಕಾರ ಬಂದಿತ್ತು. ನನ್ನ ಕಲೆ ಪರ್ಫೆಕ್ಟ್, ಕಲಿಯೋಕೆ ಏನೂ ಉಳ್ದಿಲ್ಲ ಅಂತ ನಾನೇ ಅನ್ಕೊಂಡ್ಬಿಟ್ಟಿದ್ದೆ. ಇದು ತಂದೆಯ ಜೀವನದ ಒಂದು ಪ್ರಮುಖ ಘಟ್ಟ. ಈಗ ಅವರ ಮಗನು ಅದೇ ಹಾದಿಯಲ್ಲಿ ನಿಂತಿದ್ದ. ಆ ಅಹಂಕಾರದ ನೇರ ಪರಿಣಾಮ ಏನಾಯ್ತು ಗೊತ್ತಾ? ಕಲಿಯೋ ದಾರಿನೇ ಮುಚ್ಚೋಯ್ತು. ತಾನೇ ಬೆಸ್ಟ್ ಅನ್ನೋ ಭ್ರಮದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದನ್ನೇ ಅವರು ಮರ್ತ್ಬಿಟ್ರು. ಬೆಳವಣಿಗೆ ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಈ 2 ರೂಪಾಯಿ ಅನ್ನೋದು ಬರೀ ಒಂದು ನಂಬರ್ ಅಲ್ಲ, ಇದು ಅಹಂಕಾರಕ್ಕೆ ತೆತ್ತ ಬೆಲೆಯ ಸಂಕೇತ. ತಂದೆ ವಿವರಿಸಿದ್ರು, ಆ ದಿನದಿಂದ ನನ್ನ ಪ್ರೋಗ್ರೆಸ್ ಫ್ರೀಸ್ ಆಗೋಯ್ತು. ಅಂದಿನಿಂದ ಇವತ್ತಿನವರೆಗೂ ನನ್ನ ಕಲೆಯ ಮೌಲ್ಯ 2 ರೂಪಾಯಿಯನ್ನ ದಾಟ್ಲೇ ಇಲ್ಲ. ತಂದೆಯ ಉದ್ದೇಶ ತುಂಬಾ ಸ್ಪಷ್ಟವಾಗಿತ್ತು. ತನ್ನನ್ನ ಸೀಮಿತಗೊಳಿಸಿದ ಅದೇ ಅಹಂಕಾರ ತನ್ನ ಮಗನನ್ನ ಹಾಳು ಮಾಡಬಾರದು ಅಂತ. ಇದು ನಿಜವಾಗ್ಲೂ ಪ್ರೀತಿ ಮತ್ತೆ ಕಾಳಜಿಯಿಂದ ಕೊಟ್ಟ ಎಚ್ಚರಿಕೆ. ಸರಿ, ಈ ಪರ್ಸನಲ್ ಕಥೆಯಿಂದ ಒಂದು ಯೂನಿವರ್ಸಲ್ ಪ್ರಿನ್ಸಿಪಲ್ ಕಡೆ ಹೋಗೋಣ. ಈ ಪಾಠ ಬರೀ ಕಲೆಗೆ ಮಾತ್ರ ಸೀಮಿತ ಅಲ್ಲ, ಇದು ಬಿಸ್ನೆಸ್, ಸೈನ್ಸ್, ಸ್ಪೋರ್ಟ್ಸ್ ಹೀಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಅಪ್ಲೈ ಆಗುತ್ತೆ. ಹಾಗಿದ್ರೆ ಶ್ರೇಷ್ಠತೆಯ ನಿಜವಾದ ರಹಸ್ಯವಾದರೂ ಏನು? ತಂದೆಯ ಜ್ಞಾನವನ್ನ ಈ 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ಹೇಳ್ಬೋದು. ಮೊದಲನೇದು ನಮ್ಮ ತಪ್ಪುಗಳನ್ನ ಅರ್ಥ ಮಾಡ್ಕೊಳ್ಳೋದು. 2ನೇದು ನಿರಂತರವಾಗಿ ಸುಧಾರಣೆ ಮಾಡ್ಕೊಳ್ತಾ ಇರೋದು. ಮತ್ತೆ 3ನೇದು ಅಹಂಕಾರವನ್ನ ಬಿಟ್ಬಿಡೋದು. ಇದು ಯಾವುದೇ ಫೀಲ್ಡ್ನಲ್ಲಿ ಎತ್ತರಕ್ಕೆ ಬೆಳೆಯೋಕಿರುವ ಒಂದು ಸೂಪರ್ ಫ್ರೇಮ್ವರ್ಕ್. ಹಾಗಿದ್ರೆ ನಿಜವಾದ ಪಾಂಡಿತ್ಯ ಅಂದ್ರೆ ಏನು? ಅದು ಅಹಂಕಾರದಿಂದ ಅಲ್ಲ, ಬದಲಾಗಿ ವಿನಯದಿಂದ ಕಲಿಯೋದು, ಲೈಫ್ ಲಾಂಗ್ ಇಂಪ್ರೂವ್ ಆಗ್ತಾ ಇರೋದು. ಇದೇ ಈ ಕಥೆಯ ತಿರುಳು. ಈ ಒಂದು ಮಾತುಕತೆಯ ನೀತಿಯನ್ನ ತುಂಬಾ ಅದ್ಭುತವಾಗಿ ಹೇಳುತ್ತೆ. ತಮ್ಮ ತಪ್ಪುಗಳನ್ನ ಸರಿಪಡಿಸ್ಕೊಳ್ತಾ ಹೋದ್ರೆ ಮನುಷ್ಯ ಶ್ರೇಷ್ಠತೆಯ ಶಿಖರವನ್ನ ಖಂಡಿತ ತಲುಪಬಹುದು. ಎಷ್ಟು ಪವರ್ಫುಲ್ ಮಾತು ಅಲ್ವಾ ಇದು? ಹಾಗಿದ್ರೆ ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠಗಳೇನು? ಮೊದಲನೇದು, ವಿನಯವೇ ಎಲ್ಲ ಕಲಿಕೆಯ ಬೇಸ್.
ಎರಡನೇದು, ಯಶಸ್ಸು ಕೆಲವೊಮ್ಮೆ ಅಹಂಕಾರ ತಂದು ನಮ್ಮ ಬೆಳವಣಿಗೆಯನ್ನ ನಿಲ್ಲಿಸಬಹುದು. ಮೂರನೇದು, ನಿಜವಾದ ಶ್ರೇಷ್ಠತೆ ಇರೋದು ಫೀಡ್ಬ್ಯಾಕ್ ಮತ್ತು ಇಂಪ್ರೂವ್ಮೆಂಟ್ನ ಸೈಕಲ್ನಲ್ಲಿ. ಕೊನೆಯದಾಗಿ ನಾವು ನೆನ್ಪಿಡಬೇಕಾದದ್ದು, ಪಾಂಡಿತ್ಯ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅದೊಂದು ನಿರಂತರ ಜರ್ನಿ. ಈ ಚರ್ಚೆಯನ್ನ ಮುಗಿಸೋಕ್ಕಿಂತ ಮುಂಚೆ ನಿಮ್ಗೊಂದು ಪ್ರಶ್ನೆ. ನಮ್ಮ ಲೈಫ್ ಜರ್ನಿಯಲ್ಲಿ ನಾವು ಯಾವ ವಿಮರ್ಶೆಗಳನ್ನ ನಿರ್ಲಕ್ಷಿಸ್ತಿದ್ದೀವಿ? ನಮ್ಮ ಪ್ರಗತಿಗೆ ಅಡ್ಡವಾಗಿ ನಿಂತಿರೋದು ನಮ್ಮ ಅಹಂಕಾರನೇ ಇರಬಹುದಾ? ಒಂದ್ಸಲ ಯೋಚಿಸಿ.